ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿರೋ ಅಂತ ಭಾವಿಸ್ಕೊಳ್ತೀನಿ. ಇವತ್ತು ನಾವು ಪ್ರಸಿದ್ಧವಾದ ಬೆಂಗಳೂರಿನಲ್ಲಿ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ದೇವಸ್ಥಾನ ತುಂಬ ಪ್ರಸಿದ್ಧವಾದ ದೇವಸ್ಥಾನ. ಇಲ್ಲಿ ರಾಮನವಮಿ ಹಾಗೂ ಹನುಮ ಜಯಂತಿ ಅದ್ಭುತವಾಗಿ ಗಾಳಿ ಆಂಜನೇಯ ಸ್ವಾಮಿಯ ಒಂದು ಅಲಂಕಾರ ಮಾಡಿ, ಹಾಗೆ ರಾಮನವಮಿಯಲ್ಲಿ ತುಂಬ ದೇವರುಗಳು ಇಲ್ಲಿ ಉತ್ಸವ ತುಂಬ ಅದ್ಧೂರಿಯಾಗಿ ನಡೆಯುತ್ತೆ. ಇಲ್ಲಿ ಮೈಸೂರು ರೋಡು ಸುಮಾರು ಒಂದು 3 ದಿನ ಅದು ಬಂದ್ ಮಾಡ್ತಾರೆ. ಈ ರೋಡು ರಾಮನವಮಿನ ತುಂಬ ಅದ್ಧೂರಿಯಾಗಿ ಜಾತ್ರೆ ಮಹೋತ್ಸವ ನಡೆಯುತ್ತೆ ಈ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ. ಇದು ಇತ್ತೀಚೆಗೆ ಆಂಜನೇಯ ಸ್ವಾಮಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹೊರಗಡೆ ತುಂಬ ಅದ್ಭುತವಾಗಿದೆ, ದೊಡ್ಡದಾಗಿದೆ. ಇಲ್ಲಿ ಅಶ್ವತ್ಥ ಕಟ್ಟೆ ಹತ್ರವ ತುಂಬ ಚೆನ್ನಾಗಿದೆ. ಇದು ಗಾಳಿ ಆಂಜನೇಯ ಸ್ವಾಮಿಯ ಒಂದು ಅದ್ಭುತವಾದ ದೇವಸ್ಥಾನ. ಇಲ್ಲಿ ಯಾವುದೇ ದೆವ್ವ ಪೀಡೆ ಪಿಚಾಚಿ ಇದ್ದಂಥವರು ಈ ಜಾಗಕ್ಕೆ ಬಂದು ಒಂದು ಅಂತರ ಕಟ್ಕೋಬೇಕು. ಅಂತರ ಇರೋದು ಅಲ್ಲಿ ಒಳಗಡೆ ವೆಂಕಟೇಶ್ವರ ದೇವಸ್ಥಾನ ಇದೆ, ಅಲ್ಲಿ ಅಂತರ ಇಟ್ಟಿರ್ತಾರೆ. ಈ ದೇವಸ್ಥಾನ ಇರೋದು ಶ್ರೀ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ಮೈಸೂರು ರೋಡಲ್ಲಿ ಬರುತ್ತೆ. ಇದು ಬೆಂಗಳೂರಲ್ಲಿ ಪ್ರಸಿದ್ಧವಾದ ಒಂದು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಪ್ರಸಿದ್ಧವಾಗಿದೆ. ಇದರ ತುಂಬ ಇತಿಹಾಸವುಳ್ಳ ದೇವಸ್ಥಾನವಾಗಿದೆ. ಇದರ ಒಳಗಡೆ ಏನೆಲ್ಲ ಇದೆ ನಿಮಗೆ ತೋರಿಸ್ತೀನಿ. ತುಂಬ ಅದ್ಭುತವಾದ ಗೋಪುರ, ತುಂಬ ಚೆನ್ನಾಗಿದೆ ಈ ಒಂದು ದೇವಸ್ಥಾನ. ಇಲ್ಲಿ ಯಾವುದಾದ್ರೂ ದೆವ್ವ ಪೀಡೆ ಪಿಚಾಚಿ ಇಂಥವೆಲ್ಲ ಬಂದಿದ್ರೆ, ಗಾಳಿ ಮುಖಾಂತರ ಬಂದಿದ್ದರೆ ಇಲ್ಲಿ ತಾಯ್ತ ಕೊಡ್ತಾರೆ, ಒಂದು ತಾಯ್ತ ಕಟ್ಕೋಬೇಕು. ಇಲ್ಲಿ ಈ ದೇವಸ್ಥಾನ ಪಕ್ಕದಲ್ಲಿ ಒಂದು ವೃಷಭಾವತಿ ನದಿ ಅಂತ ಒಂದು ಆಗಿನ ಕಾಲದಲ್ಲಿ ಹರಿತಿತ್ತಂತೆ. ಅದು ಈ ದೇವಸ್ಥಾನ ಪಕ್ಕದಲ್ಲಿ. ಇಲ್ಲಿ ದೇವಸ್ಥಾನ ಕೆಳಗಡೆ ಇದೆ ಈ ಒಂದು ದೇವಸ್ಥಾನ, ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಬನ್ನಿ, ನಾನು ಮುಂದೆಗಡೆ ಇದ್ದೀನಿ, ನಿಮ್ಮ ಮುಂದೆಗಡೆ ತೋರಿಸ್ತಾ ಇದ್ದೀನಿ. ನಾವೀಗ ಕೆಳಗಡೆ ಬನ್ನಿ. ಕೆಳಗಡೆ ಇಳಿದ್ರೆ ರೈಟ್ ಸೈಡಲ್ಲಿ ನವಗ್ರಹ ಒಂದು ದೇವಸ್ಥಾನ ಇದೆ, ಅದು ನಿಮಗೆಲ್ಲ ತೋರಿಸ್ತೀನಿ. ಬನ್ನಿ, ಇದೆಲ್ಲ ನೋಡ್ಕೊಳ್ಳೋಣ. ಈ ದೇವಸ್ಥಾನದ ಎಲ್ಲ ಬರೆದಿದ್ದಾರೆ, ಹಾಗೆ ಎಲ್ಲ ಓದ್ಕೊಳ್ಳಿ. ಹಾಗೆ ನಿಮಗೆಲ್ಲ ತೋರಿಸ್ತೀನಿ. ಬನ್ನಿ, ಈ ಒಂದು ದೇವಸ್ಥಾನದಲ್ಲಿ ಯಾವೆಲ್ಲ ಇದ್ದಾವೆ, ಏನೇನಿದೆ ಅಂತ ನಿಮಗೆಲ್ಲ ತೋರಿಸ್ತೀನಿ. ನೋಡಿ, ಈಗ ನಾವು ನವಗ್ರಹ ಒಂದು ಒಳಗಡೆ ಬಂದಿದ್ದೀವಿ. ನೋಡಿ, ತುಂಬ ಅದ್ಭುತವಾಗಿದೆ ಈ ನವಗ್ರಹ ದೇವಸ್ಥಾನ, ತುಂಬ ಅಚ್ಚುಕಟ್ಟಾಗಿದೆ ಒಳಗಡೆ. ಬನ್ನಿ ನೋಡೋಣ ಒಳಗಡೆ ಏನೆಲ್ಲ ಇದೆ ಅಂತ ನಿಮಗೆ ತೋರಿಸ್ತೀನಿ. ಹಾಗೆ ಮುಂದೆಗಡೆ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ನೋಡಿ, ಹಾಗೆ ಇಲ್ಲಿ ಎಳ್ಳು ದೀಪ ಹಚ್ಬೋದು, ಆ ಥರನೂ ಇದೆ. ಇಲ್ಲಿ ಒಂದಿಗೆ ಸ್ಟಾರ್ಟಿಗೆ ಬಂದ ತಕ್ಷಣ ಒಂದು ನಮಗೆ ಗಣೇಶ ಕಾಣುತ್ತೆ. ನೋಡಿ, ಗಣೇಶಿಗೆ ಕೈ ಮುಕ್ಕಳಿ, ತುಂಬ ಅದ್ಭುತವಾದ ಗಣೇಶ ನವಗ್ರಹ ಹತ್ರ ಇದೆ ನೋಡಿ. ಹಾಗೆ ಇಲ್ಲಿ ನಾಗರ ಕಲ್ಲುಗಳೆಲ್ಲ ಇದೆ ನೋಡಿ, ತುಂಬ ಅದ್ಭುತವಾಗಿದ್ದಾವೆ. ಒಂದೊಂದು ಅದ್ಭುತವಾದ ನಾಗರ ಕಲ್ಲುಗಳು. ಎಲ್ಲ ಕೈ ಮುಕ್ಕಳಿ, ನಿಮ್ಮ ಕಷ್ಟಗಳನ್ನು ಪರಿಹರಿಸಿಕೊಳ್ಳಿ. ಇದು ಅದ್ಭುತವಾದ ಒಂದು ದೇವಸ್ಥಾನ. ಇದು ಹಳೆಯ ಕಾಲದ ಒಂದು ದೇವಸ್ಥಾನ, ತುಂಬ ಚೆನ್ನಾಗಿದೆ. ನವಗ್ರಹ ಇವೆಲ್ಲ ನೋಡಿ, 9 ನವಗ್ರಹಗಳ ಸುತ್ತ ಇರಬೇಕು ನಾವು, 9 ಸುತ್ತು. ತುಂಬ ಅದ್ಭುತವಾಗಿದೆ ನೋಡಿ. ಗಾಳಿ ಆಂಜನೇಯ ಒಂದು ಹೆಸರೆಲ್ಲ ಬರೆದಿದ್ದಾರೆ, ಎಲ್ಲ ನೋಡ್ಕೊಳ್ಳಿ. ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಒಂದು ಸತಿ ರೌಂಡ್ ತೋರಿಸ್ತೀನಿ ನಿಮಗೆಲ್ಲವ. ಹಾಗೆ ನಾವು ಇವೆಲ್ಲ ನೋಡ್ಕೊಂಡು ಈಗ ದೇವಸ್ಥಾನ ಒಳಗಡೆ ಹೋಗಬೇಕು, ಅದು ಕೂಡ ನಿಮಗೆ ತೋರಿಸ್ತೀನಿ. ಹಾಗೆ ಒಂದು ಸ್ವಲ್ಪ ಜೂಮ್ ಮಾಡಿ ಇವೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ, ಈಗ ನಾವು ದೇವಸ್ಥಾನದ ಒಳಗಡೆ ಹೋಗೋಣ. ನಾನೊಂದು 3 ಸುತ್ತು ರೌಂಡ್ ಸುತ್ತಾ ಇದ್ದೀನಿ. ನೋಡಿ, ನವಗ್ರಹ ಕಟ್ಟೆ ಪಕ್ಕದಲ್ಲಿ ಇಲ್ಲಿ ಕೈ ಕಾಲು ತೊಳ್ಕೊಂಡು ಈ ಒಂದು ಜಾಗದಿಂದ ಹೋಗ್ಬೇಕು ಒಳಗಡೆ. ಬನ್ನಿ, ಒಳಗಡೆ ಹೋಗೋಣ. ಒಳಗಡೆ ಹೋದ ತಕ್ಷಣ ಒಂದು ಅದ್ಭುತವಾದ ಗೋಪುರ ಕಟ್ಟಿದ್ದಾರೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಒಳಗಡೆ ಹೋಗೋಣ. ನೋಡಿ, ಇಲ್ಲಿ ಗೋಪುರ ತೋರಿಸ್ತೀನಿ, ತುಂಬ ಚೆನ್ನಾಗಿದೆ. ಇದೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ತುಂಬ ಅದ್ಭುತವಾಗಿದೆ ದೇವಸ್ಥಾನ ಒಳಗಡೆ. ಹಾಗೆ ಇಲ್ಲೆಲ್ಲ ವಿಗ್ರಹಗಳೆಲ್ಲ ಇದ್ದಾವೆ. ಬನ್ನಿ, ಒಳಗಡೆ ಹೋಗೋಣ. ಒಳಗಡೆ ಹೋದರೆ ನೋಡಿ, ಕ್ಯೂವಲ್ಲಿ ಜಾಸ್ತಿ ಜನ ಇದ್ದಾಗ ಸುಮಾರು ಕ್ಯೂಗೋಸ್ಕರ ಇಲ್ಲೆಲ್ಲ ನುಗ್ತಾರೆ ಅಂದ್ಬಿಟ್ಟು ಎಲ್ಲ ಕಬ್ಬಿಣ ಸರಳೆಲ್ಲ ಹಾಕಿದ್ದಾರೆ. ತುಂಬ ಅದ್ಭುತವಾದ ಈ ಒಂದು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಹಾಗೆ ನೋಡ್ಕೊಳ್ಳಿ. ನೀವು ಒಂದು ಸತಿ ಬನ್ನಿ. ಇಲ್ಲಿ ಮಕ್ಕಳಿಗೆ ಏನಾರ ಗಾಳಿ ಸಂಬಂಧ ಇದ್ದರೆ, ಹಾಗೆ ಯಾರನ್ನ ದೆವ್ವ ಪೀಡೆ ಇದ್ದರೆ ಇಲ್ಲಿ ಒಂದು ತಾಯ್ತ ಕಟ್ಕೊಂಡು ಹೋಗಿ. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಮೆಜೆಸ್ಟಿಕ್ಕಿಂದವ ಸುಮಾರು ಒಂದು 1 ಅವರ್, ಒಂದು ಅರ್ಧ ಗಂಟೆ ಆಗುತ್ತಷ್ಟೇ. ಆರಾಮಾಗಿ ಹೋಗಿ ಬರ್ಬೋದು ಇಲ್ಲಿಗೆ.
ತುಂಬ ಇವತ್ತು ನಾನು ಬಂದಿದ್ದೆ, ಅಷ್ಟು ರಶ್ ಇರಲಿಲ್ಲ, ಬೆಳಗ್ಗೆನೇ ಬಂದಿದ್ದೆ, ಯಾವುದೂ ಇರಲಿಲ್ಲ. ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಈ ದೇವಸ್ಥಾನದಾಗ ಯಾವ ರೀತಿ ಇದೆ ಹೆಂಗೆ ಅಂತೆಲ್ಲ ನಿಮ್ಗೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಹಾಗೆ ನೀವು ಕೂಡ ಸತಿ ಈ ಹಳೆಯ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬನ್ನಿ. ಮುಂದೆಗಡೆ ನೋಡಿ, ರಾಮ ಲಕ್ಷ್ಮಣ ಸೀತೆ ಇರುವಂತಹ ಒಂದು ಅದ್ಭುತವಾದ ವಿಗ್ರಹ ಇದೆ, ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ. ಹಾಗೆ ಎಲ್ಲ ನೋಡ್ಕೊಳ್ಳಿ, ಇದೆಲ್ಲ ನೋಡ್ಕೊಂಬಿಟ್ಟು ನೋಡಿ ಬನ್ನಿ ಹೋಗೋಣ. ಈ ಒಂದು ದೇವಸ್ಥಾನದ ಒಳಾಂಗಣಕ್ಕೆ ಹೋಗೋಣ ನಾವೀಗ. ಒಳಾಂಗಣದಲ್ಲಿ ಇದ್ದೀವಿ ನಾವು ಆಲ್ರೆಡಿ. ಇದು ಕ್ಯೂ ಇದೆ, ಇನ್ನೂ ಒಳಾಂಗಣ ಒಂದಿದೆ, ಅದು ಒಂದು ಸ್ವಲ್ಪ ಕೆಳಗಡೆನೇ ಇದೆ. ಇದು ಮಳೆಗಾಲ ಬಂದರೆ ಭಾರಿ ಕಷ್ಟ, ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದರೆ ಈಗ ತೊಂದರೆ ಇಲ್ಲ, ಆರಾಮಾಗಿದೆ. ಇವಾಗ ನೋಡಿ, ಬಂದ ತಕ್ಷಣ ದೇವರ ದರ್ಶನ ಮಾಡ್ಬೋದು, ಅದ್ಭುತವಾದ ದೇವರ ದರ್ಶನಗಳು ನೋಡಿ. ಕೈ ಮುಕ್ಕಳಿ, ಹಾಗೆ ತುಂಬ ಚೆನ್ನಾಗಿದೆ ಈ ಒಂದು ದೇವಸ್ಥಾನ. ಸ್ಟಾರ್ಟಿಂಗ್ ಬಂದ ತಕ್ಷಣ ಈ ದೇವಸ್ಥಾನ ನೋಡ್ಬೋದು. ಹಾಗೆ ಮುಂದೆಗಡೆ ಎಲ್ಲ ತುಂಬ ಫೋಟೋಗಳು ಹಾಗೆ ಅಲಂಕಾರಗಳೆಲ್ಲ ಮಾಡಿದ್ದಾರೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ. ಇವೆಲ್ಲ ನೋಡೋಣ ಬನ್ನಿ. ಗಾಳಿ ಆಂಜನೇಯ ಸ್ವಾಮಿಯ ಒಂದು ಹೇಗೆ ಬಂತು, ಇದು ಹೇಗೆ ಇಲ್ಲಿ ನೆಲೆಸಿತು ಅಂತ ನಿಮಗೆ ಒಂದು ಸ್ವಲ್ಪ ವಿವರಣೆ ಕೊಡ್ತೀನಿ. ಹೇಗೆ ಅಂತ ನಿಮಗೆಲ್ಲ ವಿವರಣೆ ಕೊಡ್ತೀನಿ. ನಮ್ಮ ನಾಡಿನಲ್ಲಿ ರಾಮ ಇಲ್ಲದ ಊರಿರಬಹುದು, ಆದರೆ ಆಂಜನೇಯ ಇಲ್ಲದ ಊರು ಎಲ್ಲೂ ಇಲ್ಲ. ಎಲ್ಲ ಊರಿನಲ್ಲೂ ಆಂಜನೇಯ ಇದ್ದೇ ಇರುತ್ತಾರೆ. ಸ್ನೇಹಿತರೆ, ಈ ಒಂದು ದೇವಸ್ಥಾನದ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ 700 ವರ್ಷಗಳ ಇತಿಹಾಸವುಳ್ಳ ಪ್ರಸಿದ್ಧವಾದ ಗಾಳಿ ಆಂಜನೇಯ ಸ್ವಾಮಿ ಇದೆ. ಈ ಗಾಳಿ ಆಂಜನೇಯ ಸ್ವಾಮಿಯನ್ನು ಸ್ವತಃ ವ್ಯಾಸರಾಯರೇ ಬಂದು ಇದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ದುಷ್ಟ ಶಕ್ತಿಯನ್ನು ಓಡಿಸುವ ಗಾಳಿ ಆಂಜನೇಯ ಸ್ವಾಮಿಯು ನಂಬಿ ಬಂದ ಭಕ್ತರಿಗೆ ಕಷ್ಟವನ್ನು ನಿವಾರಣೆ ಮಾಡುವ ಶ್ರೀ ಗಾಳಿ ಆಂಜನೇಯ. ಗಾಳಿ ಆಂಜನೇಯ ದೇವಸ್ಥಾನ ಇತಿಹಾಸವುಳ್ಳ ದೇವಸ್ಥಾನವಾಗಿದೆ. ಇದು ಪ್ರಾಚೀನ ಕಾಲದ ದೇವಸ್ಥಾನವಾಗಿದೆ. ಆಂಜನೇಯಗೆ ವಾಯುಪುತ್ರ, ಕೇಸರಿನಂದನ, ರಾಮಬಂಟ, ಬಲಭೀಮ, ವಜ್ರಕಾಯ ಅಂತ ಎಲ್ಲ ಸುಮಾರು ಹೆಸರುಗಳಿಂದ ಕರೆಯುವ ಶ್ರೀ ಆಂಜನೇಯ ಸ್ವಾಮಿಯನ್ನು ನಾವೆಲ್ಲರೂ ಕಣ್ತುಂಬಿಕೊಳ್ಳೋಣ ಬನ್ನಿ. ಈ ಒಂದು ದೇವಸ್ಥಾನ ತುಂಬ ಅದ್ಭುತವಾಗಿದೆ. ಇದು ಇರೋದು ವೆಂಕಟೇಶ್ವರ ದೇವಸ್ಥಾನ. ಇದು ಗಾಳಿ ಆಂಜನೇಯ ದೇವರ ಮುಂದೆ ಇದೆ. ಇದು ತುಂಬ ಅದ್ಭುತವಾಗಿದೆ ಈ ದೇವಸ್ಥಾನ. ಇಲ್ಲೇ ತಾಯ್ತಲ್ಲ ಕಟ್ಕೊಂಡು ನಾವು ಹೋಗೋದು. ನೋಡಿ, ಆಂಜನೇಯ ಸ್ವಾಮಿ ಎಷ್ಟು ಅದ್ಭುತವಾಗಿದೆ. ನಮ್ಮ ಹನುಮಂತ ದೇವರು ವಾಯುಪುತ್ರ ಮಗನಾಗಿದ್ದರಿಂದ ಇವರಿಗೆ ಗಾಳಿ ಆಂಜನೇಯ ಸ್ವಾಮಿ ಎಂದು ಹೆಸರಾಗಿದೆ. ಆಂಜನೇಯ ಸ್ವಾಮಿಗೆ ವಾಯುದೇವನ ಮಗ ಆಂಜನೇಯ. ಇದಕ್ಕೆ ಈ ಒಂದು ದೇವಸ್ಥಾನಕ್ಕೆ ಗಾಳಿ ಆಂಜನೇಯ ಸ್ವಾಮಿ ಎಂದು ಹೇಳುತ್ತಾರೆ. ಇದು ಅದ್ಭುತವಾದ ದೇವಸ್ಥಾನ. ಆಂಜನೇಯ ಸ್ವಾಮಿಗೆ ತಂದೆಯ ಹೆಸರು ಕೂಡ ಬರುವಂತೆ ಗಾಳಿ ಆಂಜನೇಯ ಸ್ವಾಮಿ ಎಂದು ಹೇಳಲಾಗಿದೆ. ಗ್ರಾಮೀಣ ಜನಗಳು ಹೇಳುವ ಪ್ರಕಾರ ಗಾಳಿ ಎಂದರೆ ದುಷ್ಟಶಕ್ತಿ ಎಂದು ಹೇಳಲಾಗುತ್ತೆ. ದುಷ್ಟಶಕ್ತಿಯನ್ನು ಹೋಗಲಾಡಿಸಲು ಈ ಒಂದು ದೇವಸ್ಥಾನದಲ್ಲಿ ಹನುಮಂತನಿಗೆ ಗಾಳಿ ಆಂಜನೇಯ ಸ್ವಾಮಿ ಎಂದು ಹೇಳಲಾಗುತ್ತೆ. ಶ್ರೀ ವ್ಯಾಸರಾಯರು ಭಾರತದ ಉದ್ದಗಲಕ್ಕೂ ಆಂಜನೇಯ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿರುವುದು 732 ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರಲ್ಲಿ ಈ ಒಂದು ಗಾಳಿ ಆಂಜನೇಯ ಕೂಡ ಒಂದು. 1125ನೇ ಇಸವಿಯಲ್ಲಿ ಶ್ರೀ ವ್ಯಾಸರಾಯರು 1125ನೇ ಇಸವಿಯಲ್ಲಿ ವೃಷಭಾವತಿ ನದಿ ಹಾಗೂ ಪಶ್ಚಿಮಾವತಿ ನದಿ ಎರಡು ಸಂಗಮ ಸ್ಥಳದಲ್ಲಿ ಈ ಒಂದು ಗಾಳಿ ಆಂಜನೇಯ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿದ್ದಾರೆ. ಬೆಂಗಳೂರು ಅಷ್ಟು ಬೆಳೆದಿರಲಿಲ್ಲ ಅವಾಗಲೇ ಇದನ್ನು ಆಂಜನೇಯ ಸ್ವಾಮಿಯ ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಂದು ಹೇಳಲಾಗುತ್ತೆ.
ಈ ಗಾಳಿ ಆಂಜನೇಯ ಸ್ವಾಮಿ ಮೊದಲು ಬಯಲಲ್ಲಿತ್ತಂತೆ. ಇವಾಗ ಅದನ್ನು ದೊಡ್ಡದಾಗಿ ಗುಡಿ ಕಟ್ಟಿಸಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಗಾಳಿ ಆಂಜನೇಯ ಸ್ವಾಮಿಗೆ ಇದು ತುಂಬ ಅದ್ಭುತವಾದ ಗಾಳಿ ಆಂಜನೇಯ ಸ್ವಾಮಿ. ಮೈ ತುಂಬ ಕೆಂಪು ಲೇಪನ ಮಾಡಿದ್ದಾರೆ ಈ ಗಾಳಿ ಆಂಜನೇಯ ಸ್ವಾಮಿ ದೇವರಿಗೆ. ನಮ್ಮ ದಕ್ಷಿಣ ಭಾರತದ ದೇಹದ ತುಂಬ ಲೇಪನ ಮಾಡಿರುವ ಆ ದೇವಸ್ಥಾನ ಅಂದರೆ ಇದೇ ಈ ಒಂದು ಗಾಳಿ ಆಂಜನೇಯ ಸ್ವಾಮಿ. ಇದು ದೇಹದ ತುಂಬ ಕೆಂಪು ಲೇಪನ ಇರುತ್ತೆ. ಗಾಳಿ ಆಂಜನೇಯ ಸ್ವಾಮಿ ಬಾಲದಲ್ಲಿ ಹಲವಾರು ಸುರುಳಿಗಳಿವೆ. ಅದಕ್ಕೆ ಶಾಂತ ಮೂರ್ತಿಯಾಗಿ ಇರುವುದಕ್ಕೆ ಈ ಒಂದು ಆಂಜನೇಯ ಸ್ವಾಮಿಯು ತನ್ನ ಭಕ್ತಾದಿಗಳನ್ನೇ ನೋಡುವ ರೀತಿ ಉದ್ಭವವಾಗಿ ಕಾಣುತ್ತಾರೆ. ಭಕ್ತರಿಗೆ ಬೇಡಿದ ವರವನ್ನು ಕೊಡುವ ಗಾಳಿ ಆಂಜನೇಯ ತನ್ನ ಕಣ್ಣಿನಿಂದಲೇ ನಿವಾರಣೆ ಮಾಡುತ್ತಾರೆ ಭಕ್ತರಿಗೆ. ಈ ಗಾಳಿ ಆಂಜನೇಯ ಸ್ವಾಮಿಗೆ ಮೀಸೆ ಇರುವುದು ವಿಶೇಷ. ಗಾಳಿ ಆಂಜನೇಯ ಸ್ವಾಮಿಯನ್ನು ಬೇಡಿಕೊಂಡು ಇಲ್ಲಿಗೆ ಬಂದರೆ ಮನೆಯಲ್ಲಿ ದುಷ್ಟಶಕ್ತಿಗಳು ಹೋಗಲಾಡಿಸುತ್ತದೆ ನಮ್ಮ ಈ ಆಂಜನೇಯ. ಮಕ್ಕಳು ಏನಾರ ಜಾಸ್ತಿ ರಚ್ಚೆ ಮಾಡ್ತಾಯಿದ್ರೆ, ಅಳ್ತಾ ಇದ್ದರೆ ಈ ಒಂದು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ತಾಯ್ತ ಕಟ್ಕೊಂಡ್ರೆ ಅವು ಮಕ್ಕಳುಗಳು ರಚ್ಚೆ ಮಾಡೋದನ್ನು ಕಮ್ಮಿ ಮಾಡ್ತವೆ. ಈ ಒಂದು ದೇವಸ್ಥಾನಕ್ಕೆ ಬಂದರೆ, ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದರೆ, ಈ ಗಾಳಿ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥಿಸಿದರೆ ದೆವ್ವ ಪೀಡೆ ಪಿಚಾಚಿ ಮನುಷ್ಯರಲ್ಲಿದ್ದರೆ ಈ ಗಾಳಿ ಆಂಜನೇಯ ಸ್ವಾಮಿ ಓಡಿಸುತ್ತಾರೆ. ಇಲ್ಲಿ ರೋಡ ಪಕ್ಕ ಆಂಜನೇಯ ಸ್ವಾಮಿ ದೇವಸ್ಥಾನ ಪಕ್ಕ ಯಾವಾಗಲೂ ವಾಹನಗಳನ್ನು ಪೂಜೆ ಮಾಡುತ್ತಾರೆ. ಇಲ್ಲಿಗೆ ಬಂದು ವಾಹನಗಳಿಗೆ ಏನೇ ತೊಂದರೆ ಆಗಬಾರದು ಅಂತ ಜನಗಳು ಬಂದು ಇಲ್ಲಿ ಪೂಜೆ ಮಾಡಿಸ್ತಾರೆ. ನಿಲ್ಲಿಸ್ಬಿಟ್ಟು ತಂದೆ ಗಾಳಿ ಆಂಜನೇಯನ ಪ್ರಾರ್ಥಿಸುತ್ತಾರೆ. ಎಡಭಾಗಕ್ಕೆ ಪೂರ್ವಾಭಿಮುಖವಾಗಿ ಸೀತಾ ಲಕ್ಷ್ಮಣ ರಾಮ ಇರುವಂಥ ಒಂದು ಅದ್ಭುತವಾದ ದೇವಸ್ಥಾನವಿದೆ. ಹಾಗೆ ಬಲಭಾಗಕ್ಕೆ ಪೂರ್ವ ಅಭಿಮುಖವಾಗಿ ಸತ್ಯನಾರಾಯಣ ಗುಡಿ ಇದೆ. ದೇವರ ದರ್ಶನ ಎಲ್ಲ ಮಾಡ್ಕೊಂಡು ನಾವು ಹೊರಗೆ ಹೋದರೆ ಇಲ್ಲಿ ಪ್ರಸಾದ ಕೊಡ್ತಾರೆ. ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಒಂದು ವಿಗ್ರಹದ ಹಿಂದೆಗಡೆ ನೋಡಿ, ಇದು ಪ್ರಾರ್ಥನೆ ಮಾಡುವ ಮಂದಿರ ಹತ್ರ ಇದು. ಇಲ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡ್ಬೋದು, ಆಂಜನೇಯ ಸ್ವಾಮಿಯ ಜಪಿಸ್ಬೋದು ಮಂತ್ರವ. ಈ ಒಂದು ಜಾಗ ತುಂಬ ಚೆನ್ನಾಗಿದೆ. ಹಾಗೆ ಇವೆಲ್ಲ ನೋಡ್ಕೊಂಡು ಹಾಗೆ ಪಕ್ಕದಲ್ಲಿ ಪ್ರಸಾದ ಕೌಂಟ್ರು ಕೂಡ ಇದೆ. ಇಲ್ಲಿ ಅರ್ಚನಾ ಕೌಂಟ್ರು, ಪ್ರಸಾದ ಕೌಂಟ್ರು ಎಲ್ಲ ಇಲ್ಲಿದೆ. ಇಲ್ಲಿ ಆರಾಮಾಗಿ ಕೂತ್ಕೊಂಡು ಪ್ರಸಾದ ತಿಂದು ನಾವೆಲ್ಲ ಹೋಗ್ಬೋದು. ಈ ಒಂದು ದೇವಸ್ಥಾನ ತುಂಬ ಚೆನ್ನಾಗಿದೆ, ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಎಲ್ಲರೂ ಬನ್ನಿ. ಮೆಜೆಸ್ಟಿಕ್ಕಿಂದ ಕೆಂಗೇರಿ ಬಸ್ಸು ಹತ್ತಿದರೆ ಮೈಸೂರು ರೋಡು ಹತ್ರ ಬರುತ್ತೆ. ಸೆಟರೆಸ್ಟ್ ಬಸ್ ಸ್ಟಾಪ್ ಬರುತ್ತೆ. ಅಲ್ಲಿಗೆ ಬಂದರೆ ಅಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ಒಂದು 5 ನಿಮಿಷ ಆಗುತ್ತೆ ಅಷ್ಟೇ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಈ ಒಂದು ದೇವಸ್ಥಾನಕ್ಕೆ ಬನ್ನಿ. ಇಲ್ಲೆಲ್ಲ ರೆಡಿ ಮಾಡ್ತಾಯಿದ್ರು, ಇವೆಲ್ಲ ನೋಡಿ. ಇಷ್ಟು ಹೇಳ್ತಾ ನನ್ನ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ಚಾನಲ್ SK ಹರಿಸಮುದ್ರ. ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾಯಿದ್ದೀನಿ. ನೋಡಿ, ಇದು ಕೌಂಟ್ರು. ಇದೆಲ್ಲ ಹೇಳ್ತಾ ನಿಮಗೆ ನನ್ನ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ವಂದನೆಗಳು. ಜೈ ಗಾಳಿ ಆಂಜನೇಯ ಸ್ವಾಮಿ, ಜೈ ಜೈ ಗಾಳಿ ಆಂಜನೇಯ. ಇಲ್ಲಿ ವಿಶೇಷ ದಿನ ಊಟ ಎಲ್ಲ ಇರುತ್ತೆ, ಪ್ರಸಾದ ಇರುತ್ತೆ. ಎಲ್ಲ ಬಂದು ಊಟ ಮಾಡ್ಬೋದು ಈ ಒಂದು ದೇವಸ್ಥಾನದಲ್ಲಿ. ಇಷ್ಟು ಹೇಳ್ತಾ ಈ ಒಂದು ದೇವಸ್ಥಾನ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಕೌಂಟ್ರು ಎಲ್ಲ ಇದೆ, ಟಿಕೆಟ್ ಕೌಂಟ್ರ್ ಇದೆ, ಹಾಗೆ ಪ್ರಸಾದನ ಇಲ್ಲೇ ಕೊಡ್ತಾರೆ ಮುಂದೆ. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ತೋರಿಸ್ಕೊಂಡು ಇಲ್ಲಿಗೆ ನಾನು ಎಂಡ್ ಮಾಡಬೇಕು ಅಂತ ಇದ್ದೀನಿ. ಎಲ್ಲರಿಗೂ ವಂದನೆಗಳು. ಜೈ ಆಂಜನೇಯ, ಜೈ ಗಾಳಿ ಆಂಜನೇಯ.
ವಿಶೇಷ ದಿನದಲ್ಲಿ ಅನ್ನದಾನ ಹಾಗೂ ಪ್ರಸಾದ ಇರುತ್ತೆ. ಇದೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹಾಗೇ ಈ ಒಂದು ಗೋಪುರ ಎಲ್ಲ ತೋರಿಸ್ತಾ ಇದ್ದೀನಿ, ಎಲ್ಲ ನೋಡ್ಕೊಳ್ಳಿ. ಹಾಗೆ ನೋಡಿ, ವೃಷಭಾವತಿ ನದಿ